ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಪ್ರಕಟಣೆ 22ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ 15ನೇ ವಾಕ್ಯವನ್ನು ಕುರಿತು ಕರ್ತನ ಆತ್ಮನ್ ಮಾತಾಡ್ತಿದ್ದಾರೆ. ಪ್ರಿಯರೇ, ನಾವೆಲ್ಲರೂ ಕೂಡ ಅಂತ್ಯ ದಿನದಲ್ಲಿ ಹೇಗಿದ್ದೇವೆ ಎಂಬುದನ್ನು ನಾವು ಆಲೋಚನೆ ಮಾಡೋಣ. ನಮ್ಮ ಬಗ್ಗೆ ನಾವು ಹೇಗೆ ಪರಲೋಕದಲ್ಲಿ ಸೇರುವಂಥ ಪ್ರತಿಯೊಬ್ಬರೂ ಕೂಡ ನಾವು ಯಾವ ರೀತಿಯಾಗಿ ಕರ್ತನ ವಾಕ್ಯದಂತೆ ನಡಿಬೇಕು ಎಂಬುದನ್ನು ಹಿಂದೆ ನಾವು ತೀರ್ಮಾನ ಮಾಡೋಣ. ಪ್ರಿಯರೇ, ಇನ್ನೂ ಸಮಯವಿಲ್ಲ, ಈಗಲೇ ನಾವು ಸಿದ್ಧರಾಗಿ ಕರ್ತನಿಗಾಗಿ ಶುದ್ಧರಾಗಿ ನಿಲ್ಲೋಣ. ಪ್ರಿಯರೇ, ಈ ವಾಕ್ಯದಲ್ಲಿ ಕರ್ತನ ಹೇಳಿದ್ರು, ಸತ್ಯವೇದವನ್ನು ಅನೇಕರು ತಾತ್ಸಾರ ಮಾಡ್ತೀರಿ. ದೇವರ ವಾಕ್ಯ ಇವತ್ತು ನೆರವೇರ್ತಾ ಇದೆ. ಪ್ರಪಂಚಾದ್ಯಂತ ನಡೆಯುವಂಥ ಎಲ್ಲ ಘಟನೆಗಳಲ್ಲೂ ಕರ್ತನ ವಾಕ್ಯವೇ ನೆರವೇರ್ತಾ ಇರೋದು. ಪ್ರಿಯರೇ, ಸತ್ಯವೇದದ ಪ್ರತಿಯೊಂದೊಂದು ವಾಕ್ಯವೂ ಕೂಡ ದೇವರ ಪ್ರವಾದನೆ ಮಾತುಗಳು ನೆರವೇರ್ತಾ ಇದೆ. ಭಯಪಡ್ರಿ, ದೇವರಿಗೆ ಭಯಪಡ್ರಿ. ಇಂದು ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಪ್ರಕಟಣೆ 22ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ ನಾವು ಧ್ಯಾನಿಸ್ತಾ ಇದ್ದೇವೆ. ಅಲ್ಲಿ ಇವೆಲ್ಲವೂ ಕೂಡ ನೆರವೇರುವಂಥ ಸಮಯ, ಇದು ಗುಪ್ತವಾಗಿಡಬೇಡ. ಸತ್ಯವೇದದಲ್ಲಿ ಬೈಬಲಲ್ಲಿರುವಂಥ ಪ್ರತಿಯೊಂದೊಂದು ಪ್ರವಾದನೆ ಮಾತು ಗುಪ್ತವಾಗಿಡಬೇಡ. ಇದನ್ನು ನೆರವೇರುವಂಥ ಸಮಯ ಬರ್ತಾ ಇದೆ. ಹೌದು, ಈಗ ಅದು ನಡೀತಾ ಇದೆ. ಏನೆಲ್ಲ ನಾವು ನೋಡ್ತೇವೆ, ಇವುಗಳು ನೆರವೇರುವ ಸಮಯ ಸಮೀಪವಾಗಿದೆ. ಅನ್ಯಾಯ ಮಾಡುವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಈಗೋ ಬೇಗನೆ ಬರುತ್ತೇನೆ. ಯೇಸು ಸ್ವಾಮಿ ಹೇಳಿದರು, ನಾನು ಬೇಗ ಬರ್ತಾ ಇದ್ದೇನೆ. ಆತನ ಬರುವಿಕೆಗಾಗಿ ನೀವು ಸಿದ್ಧರಾಗಿದ್ದೀರಾ? ಕರ್ತನ ದಿನ ನಿಮ್ಮೊಟ್ಟಿಗೆ ಮಾತಾಡ್ತಾ ಇರೋದು ಈ ವಾಕ್ಯದಿಂದ. ನೀವು ಸಿದ್ಧರಾಗಬೇಕು ಪ್ರಿಯರೇ. ಕರ್ತನಿಗಾಗಿ ಆತನ ಬರೋಣದಲ್ಲಿ ಶುದ್ಧರಾಗಿ ನಾವು ನಿಲ್ಲುವಂಥ ಸಮಯ ಇದು. ಈ ವಾಕ್ಯದಲ್ಲಿ ತಂದೆ ಹಿಡಿದು, ಈಗೋ ನಾನು ಬೇಗನೆ ಬರ್ತಾ ಇದ್ದೇನೆ, ಇನ್ನೂ ಸಮಯ ಇಲ್ಲ, ಬೇಗ ಬರ್ತಾ ಇದ್ದೇನೆ. ಐ ಆಮ್ ಕಮಿಂಗ್ ವೆರಿ ಸೂನ್. ಜೀಸಸ್ ಕಮಿಂಗ್ ವೆರಿ ಸೂನ್. ಬೇಗನೆ, ಅತಿ ಬೇಗನೆ, ಶೀಘ್ರವಾಗಿದೆ. ಆತನ ದಿನಗಳು ಹೇಗೆ ಬಾಗಿಲಲ್ಲೇ ಇದೆ ಅಂತ ಅಂದ್ಕೊಳ್ಳಿ. ಕರ್ತನು ಬರುವಂಥ ದಿನಗಳಲ್ಲಿ ನಾವು ಹೇಗಿದ್ದೇವೆ? ನೀತಿಯನ್ನು ಅನುಸರಣೆ ಮಾಡೋನು ಮತ್ತಷ್ಟು ನೀತಿವಂತನಾಗಲಿ. ಅನ್ಯಾಯ ಮಾಡ್ತಿರೋನು ನೋಡಿ ಮತ್ತೆ ಅನ್ಯಾಯಕ್ಕಾಗಿ ಹೋಗಬೇಡಿ. ಅನ್ಯಾಯ ಮಾಡೋನು ಮತ್ತಷ್ಟು ಅನ್ಯಾಯನೇ ಮಾಡ್ತಾ ಇರ್ತಾರೆ. ಅವರನ್ನೆಲ್ಲ ನೋಡಿ ನಾವು ಅವರನ್ನೇ ಅನುಸರಣೆ ಮಾಡುವುದಕ್ಕೆ ಕರ್ತನ ನಿನ್ನನ್ನು ನನ್ನನ್ನು ಕರೆದಿಲ್ಲ. ನಾವೀ ದಿನ ದೇವರ ಪರಿಶುದ್ಧವಾದ ಪರಲೋಕ ಸೇರುವಂಥವು. ಆತನ ಬಳಿಯಲ್ಲಿ ನಾನು ಹೋಗಲೇಬೇಕು. ಹೋರಾಟ, ಶ್ರೇಷ್ಠವಾದ ಹೋರಾಟವನ್ನು ಮಾಡಿದ್ದೀರಿ ಇದುವರೆಗೂ, ಇನ್ನು ಮುಂದೆಯೂ ಕೂಡ ಕಡೆಯವರೆಗೂ. ಪ್ರಿಯರೇ, ಆತನ ಬರೋಣದಲ್ಲಿ ನಾವೆಲ್ಲರೂ ಪರಲೋಕ ಸಾರೂಪ್ಯದಲ್ಲಿ ತಂದೆಯಾದ ದೇವರ ಬಳಿಯಲ್ಲಿ ನಾವು ಸೇರಬೇಕಂದ್ರೆ ಆತನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಒಬ್ಬ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವಕ್ಕೆ ಸೇರಬೇಕಂತ. ಆತನ ಬಳಿಯಲ್ಲಿ ಕ್ರಿಸ್ತನು ಬಂದಿದ್ದ ಉದ್ದೇಶ ನಮ್ಮ ವ್ಯಾಧಿಗಳನ್ನು ಮಾತ್ರ ಹೊತ್ತು ತೀರಿಸುವುದಕ್ಕಲ್ಲ, ನಮ್ಮ ರೋಗಗಳನ್ನಷ್ಟೇ ಅಲ್ಲ, ನಮ್ಮ ಮೇಲಿರೋ ಪಾಪ ಶಾಪವನ್ನು ತೊಳೆಯುವುದಕ್ಕಲ್ಲ. ಪ್ರಿಯರೇ, ಶ್ರೇಷ್ಠವಾದ ಉದ್ದೇಶ, ಮುಖ್ಯವಾದ ಉದ್ದೇಶ ನಿತ್ಯ ಜೀವವನ್ನು, ನಮಗೆ ನಿತ್ಯ ಜೀವ ಕೊಡುವುದಕ್ಕೆ ಆತ ಬಂದರು. ಹಾಗಾದರೆ ನಾನು ನೀನು ಈಗ ನಿತ್ಯ ಜೀವಕ್ಕೆ ಹೋಗುವುದಕ್ಕೆ ಸಿದ್ಧರಾಗಿದ್ದೇವಾ? ಶುದ್ಧರಾಗಿದ್ದೇವಾ? ಹೌದು ಪ್ರಿಯರೇ, ಈ ವಾಕ್ಯದಲ್ಲಿ ಕರ್ತನೆ ಹೇಳ್ತಾರೆ, ಅನ್ಯಾಯ ಮಾಡೋರು ಅನ್ಯಾಯ ಮಾಡ್ತಾನೆ ಇರಲಿ, ನೀತಿಯನ್ನು ಅನುಸರಣೆ ಮಾಡೋ ನೀತಿವಂತನಾಗೇ ಇರು. ಇನ್ನಷ್ಟು ನೀತಿವಂತನಾಗಿರು. ನೋಡಿ, ನಾವೇ ಕಟ್ಟುವಂಥ ಸಮಯದಲ್ಲಿ ನೋಹನಿಗೆ ದೇವರು ಎಚ್ಚರಿಕೆ ಕೊಟ್ಟರು, ನೋಹನೇ ನಾವೇ ಕಟ್ಟು, ನೀನು ರೆಡಿ ಆಗು, ಸಿದ್ಧನಾಗು ಅಂತ. ನೋಹ ಆ ಮಾತಿಗೆ ತಾತ್ಸಾರ ಮಾಡಲಿಲ್ಲ. ಆ ಮಾತನ್ನು ಹೃದಯಕ್ಕೆ ತಗೊಂಡ, ಅದರಂತೆ ತನ್ನ ಕುಟುಂಬವೆಲ್ಲ ಸೇರಿ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದರು. ಆತನ ಅನೇಕರು ಬಂದು ಹೀಯಾಳಿಸಿರ್ಬೋದು, ಅನೇಕರು ಬಂದು ಇದೇನು ನೀನು ಮಾತ್ರ ನಾವೇ ಕಟ್ಟಿ, ನೀನು ಮಾತ್ರ ತೇಲಾಡ್ತೀಯ, ನಾವು ಮಾತ್ರ ಮುಳುಗೋಗ್ತೀವ, ಏನೆಲ್ಲ ಹಾಸ್ಯ ಮಾಡಿರ್ಬೋದು. ದೇವರ ಕಡೆ ಕರೆಯುವಾಗಲೂ ಕೂಡ ಆತನನ್ನು ಅಪಹಾಸ್ಯ ಮಾಡಿದ್ದಾರೆ. ಅದೇ ಸಮಯ, ನೋಹನ ಸಮಯ ನೋಡ್ರಿ, ಲೂಟನ ದಿನಗಳು ನೋಡ್ರಿ, ಅದೇ ಸಮಯ ಈಗ ಬರ್ತಾ ಇದೆಯೋ? ಕರ್ತನ ಹೇಳ್ತಾರೆ, ನೀವು ಶುದ್ಧರಾಗ್ರಿ, ಸಿದ್ಧವಾಗಿರ್ರಿ. ನಿಮ್ಮನ್ನು ಹಾಸ್ಯ ಮಾಡೋರುಂಟು. ಏನೋ ಪ್ರತಿದಿನ ಬೈಬಲ್ ಓದ್ತೀರಾ, ಪ್ರತಿದಿನ ಪ್ರಾರ್ಥನೆ ಮಾಡ್ತೀರಾ, ಮುಂಜಾನೆ 4 ಗಂಟೆ ಎದ್ದು ಪ್ರಾರ್ಥಿಸ್ತೀರಾ. ಇದೆಂಥ ದೇವರು? ನಿಮ್ಮನ್ನೇನೆಲ್ಲ ಹಾಸ್ಯ ಮಾಡ್ತಾ ಇರ್ಬೋದು. ಪ್ರತಿ ಭಾನುವಾರ ನೀವು ಚರ್ಚಿಗೆ ಹೋಗಲೇಬೇಕಾ? ನೀವು ಆರಾಧನೆ ಮಾಡಲೇಬೇಕಾ?
ನೀವು ಕುಟುಂಬ ಪ್ರಾರ್ಥನೆ ಮಾಡಲೇಬೇಕಾ? ಇದೆಂಥ ಕಂಡೀಷನು? ಅನೇಕರು ನಿಮ್ಮನ್ನು ಹಾಸ್ಯ ಮಾಡಿ ನಿಮ್ಮ ಹಿಂದೆ ಬರುವಂಥವ್ರು, ದೇವರ ಸಭೆಗೆ ಬರುವಂಥವರೇ ನಿಮ್ಮನ್ನು ಅಡ್ಡ ಮಾಡ್ಬೋದು, ಅವರೇ ನಿಮಗೆ ಅಡ್ಡಲಾಗಿರ್ಬೋದು. ಆದರೆ ಈ ದಿನ ಅಂಥ ಅನ್ಯಾಯ ಮಾಡೋರನ್ನು ತೊರೆದು ನೀತಿವಂತನಾಗಿ ನಡೆಯುವುದಕ್ಕೆ ಪ್ರಾರಂಭ ಮಾಡು. ಇದು ಸಮಯ. ದೇವರು ಸ್ವಲ್ಪ ಸಮಯ ಕೊಟ್ಟಿದ್ದಾರೆ. ದೇವರು ನೋಹನಿಗೆ ನಾವೇ ಕಟ್ಟುವುದಕ್ಕೆ ಸ್ವಲ್ಪ ಸಮಯ ಕೊಟ್ಟರು. ಆ ಸಮಯದಲ್ಲಿ ಅವನು ನಾವೇ ಪೂರ್ಣ ಮಾಡ್ಕೊಂಡಿಲ್ಲ ಅಂದಿದ್ರೆ ಅವನು ಕೂಡ ನಾಶವಾಗಿ ಹೋಗ್ತಿದ್ದ. ಆ ಸಮಯದಲ್ಲಿ ವೇಗವಾಗಿ ತಾನು ತನ್ನ ಕುಟುಂಬ ಸೇರಿ ಕರ್ತನ ವಾಕ್ಯಕ್ಕೆ ಭಯಪಟ್ಟು ದೇವರ ಮಾತಿಗೆ ಆತನು ಗೌರವಿಸಿ ವೇಗವಾಗಿ ಆ ನಾವೇನ ಕಟ್ಟಿ ಸಿದ್ಧ ಮಾಡಿಕೊಂಡ. ಆ ಸಿದ್ಧತೆ ಆದ ಮೇಲೆ ಕರ್ತನವನನ್ನು ಒಂದು ಕೃಪೆ ಕೊಟ್ಟರು. ಇದು ಕೃಪೆಯ ಕಾಲ. ನಾವು ಮಾಡುವಂಥ ಎಲ್ಲ ಪಾಪ ಅಪರಾಧಕ್ಕೆ ದೇವರು ಶಿಕ್ಷಿಸೋದಾಗಿದ್ರೆ ಇಷ್ಟು ದಿನ ನಾವೆಲ್ಲೋ ನಾಶವಾಗಿ ಹೋಗ್ತಾ ಇದ್ದು. ಆದರೆ ದೇವರು ಕೈ ಬಿಟ್ಟಿಲ್ಲ, ಇದುವರೆಗೂ ನಡೆಸಿದ್ದಾರೆ. ಕರ್ತನ ಇನ್ನು ಮುಂದೆ ಕೂಡ ನಮ್ಮನ್ನು ನಡೆಸ್ತಾರೆ. ಇನ್ನೂ ಬಲವಾಗಿ, ಇನ್ನೂ ಅಗ್ನಿಯಾಗಿ ದೇವರು ನಮ್ಮ ಜೊತೆಯಾಗಿ ಸಂಚರಿಸ್ತಾರೆ. ಹೌದು ಪ್ರಿಯರೇ, ಈ ದಿನದಲ್ಲಿ ಶುದ್ಧರಾಗ್ರಿ, ಸಿದ್ಧವಾಗಿರ್ರಿ. ದೇವರ ಬರೋಣ ಸಮೀಪವಾಗಿದೆ. ಕರ್ತನ ಹೇಳಿದ್ರು, ಈ ಪ್ರವಾದನೆ ಮಾತು ಮುಚ್ಚಿಡಬೇಡ, ಅದು ಸಾರು. ಇವತ್ತು ನಾನು ದೇವರ ವಾಕ್ಯವನ್ನು ಈ ಒಂದು ಸಂದೇಶದ ಮೂಲಕ, ಈ ಒಂದು TV ಕಾರ್ಯಕ್ರಮದ ಮೂಲಕ ನಾನು ನಿಮ್ಮ ಜೊತೆ ಮಾತಾಡಿ ಹಂಚ್ತಾ ಇದ್ದೇನೋ. ಪ್ರಿಯರೇ, ಅನೇಕ ಕಡೆಗಳಲ್ಲಿ ನೀವು ಕೂಡ ಈ ವಾಕ್ಯವನ್ನು ಸಾರಿ. ದೇವರು ಹೇಳ್ತಾರೆ, ಈಗೋ ಈ ಪ್ರವಾದನೆ ಮಾತನ್ನು ಮುಚ್ಚಿಡಬೇಡ, ಇದನ್ನು ಎಲ್ಲೆಲ್ಲೂ ಹೋಗು ಹೇಳು. ಈ ದಿನದಲ್ಲಿ ನಡೀತಾ ಇರೋದು ಬೈಬಲ್ ಪ್ರಕಾರವೇ ದೇವರ ಸತ್ಯವೇದಲ್ಲಿರುವ ಪ್ರತಿಯೊಂದು ಪ್ರವಾದನೆ ಮಾತು ನೆರವೇರ್ತಾ ಇದೆ ಪ್ರಿಯರೇ. ಸಾರು, ಸುಮ್ಮನೆ ಇರಬೇಡ. ನಿನ್ನ ಕುಟುಂಬ, ನಿನ್ನ ಬಂಧು ಬಳಗ ಎಲ್ಲರಿಗೂ ವಾಕ್ಯವನ್ನು ತೋರಿಸು. ಈ ಕಡೆಯ ದಿನ ಈಗೋ ನಾನು ಬೇಗ ಬರ್ತಾ ಇದ್ದೇನೆ. ಈ ವಾಕ್ಯವನ್ನು ಮುಚ್ಚಿಡಬೇಡ. ಈ ಪ್ರವಾದನೆ ಮಾತು ಮುಚ್ಚಿಟ್ಟು ಅನೇಕ ಆತ್ಮಗಳು ನರಕಕ್ಕೆ ಹೋಗೋಕ್ಕೆ ನೀವೇ ಕಾರಣರಾಗಿರಬೇಡ್ರಿ. ದೇವ್ರಿರ್ತಾರೆ, ಆ ಬೆಂಕಿಯ ಬಾಯಿಯೊಳಗಿಂದ ಅವರನ್ನು ಎಳ್ಕೊಳ್ರಿ, ಅವರನ್ನು ಸೇರಿಸ್ಕೊಳ್ರಿ. ನೋಹ ಒಬ್ಬ ನೀತಿವಂತನ, ಆದರೆ ಅವನ ಕುಟುಂಬವೆಲ್ಲ ಸೇರಿಸಿಕೊಂಡ ಅವನು. ಹಾಗೆ ಪ್ರಿಯರೇ, ಈ ದಿನ ನೀವೊಬ್ಬರು ರಕ್ಷಣೆ ಬಂದಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಇಬ್ಬರು ಬಂದಿರ್ಬೋದು. ಆದರೆ ನೀವು ಪ್ರಾರ್ಥಿಸೋದಾದರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯೋದಾದರೆ, ನೀವು ನಿಮ್ಮ ಕುಟುಂಬ ಸಂಪೂರ್ಣವಾಗಿ ಸಂಪೂರ್ಣವಾಗಿ ರಕ್ಷಣೆಗೆ ಬರ್ಬೋದು. ಆತನೇ ನಿಮ್ಮನ್ನು ಕರೆದಿದ್ದ ಆತ ಪರಲೋಕಕ್ಕೆ ನಮ್ಮನ್ನು ನಡೆಸ್ತಾರೆ. ದೇವ್ರು ಹೇಳ್ತಾರೆ, ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ, ಅನೀತಿಯನ್ನು ಅನುಸರಣೆ ಮಾಡೋನು ಅನೀತಿವಂತನಾಗೇ ಇರಲಿ, ನೀತಿವಂತನಾಗಿದ್ದೀರೋ ಇನ್ನೂ ನೀತಿವಂತರಾಗ್ರಿ, ಶುದ್ಧರು ಇನ್ನೂ ಶುದ್ಧರಾಗ್ರಿ. ಸಮಯ ಇಲ್ಲ, ಈಗೋ ನಾನು ಬೇಗನೆ ಬರ್ತಾ ಇದ್ದೇನೆ, ಯೇಸು ಸ್ವಾಮಿ ಬೇಗ ಬರ್ತಾ ಇದ್ದಾರೆ. ಆತನ ಬರೋಣದಲ್ಲಿ ನಾವು ಶುದ್ಧರಾಗಿ ಸಿದ್ಧವಾಗನ ಪ್ರಿಯರೇ. ಈ ವಾಕ್ಯದಲ್ಲಿ ಮುಂದುವರೆದು ಕರ್ತನ್ ಮಾತಾಡ್ತಾರೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಪ್ರತಿಫಲ ಕೊಡುವುದಕ್ಕೆ ನನ್ನ ಕೈಯಲ್ಲಿ ಇದೆ. ನಾವು ಹೇಳ್ತಾ ಇದ್ದೇವೆ, ನಾವು ಹೇಗೆ ಬೇಕಾದ್ರೂ ನಡ್ಕೋಬೋದು, ಏನು ಬೇಕಾದರೂ ಮಾಡ್ಬೋದು, ನನ್ನನ್ನು ಶಿಕ್ಷಿಸೋರು ಯಾರೂ ಇಲ್ಲ, ನನ್ನ ದಂಡಿಸೋರು ಯಾರೂ ಇಲ್ಲ, ನನಗೇನೂ ಆಗೋದಿಲ್ಲ, ನಾನು ಮಾಡುವಂಥ ನನ್ನ ದೃಷ್ಟಿಯಲ್ಲಿ ಏನೇನು ಅನಿಸುತ್ತೋ ಎಲ್ಲ ಪಾಪವನ್ನು ಮಾಡಿ ಮುಗಿಸೋಣ ಅಂತ ಇರ್ತಿತ್ತು. ನೀವು ಆಲೋಚನೆ ಕೂಡ ಮಾಡ್ತಾ ಇರ್ಬೋದು. ಆದರೆ ದೇವ್ರು ಹೇಳ್ತಾರೆ, ನಿನ್ನ ನಡತೆಗೆ ತಕ್ಕ ಪ್ರತಿಫಲ ಕೊಡುವುದು ಕರ್ತನ ಕೈಯಲ್ಲಿದೆ, ದೇವರ ಕೈಯಲ್ಲಿದೆ. ಅದು ದೇವರು ತಕ್ಕ ಶಿಕ್ಷೆಯನ್ನು ಕೊಡ್ತಾರೆ. ಅದಕ್ಕೆ ಕರ್ತನ್ ಹೇಳಿದರು, ನಿಮಗೆ ಯಾವ ವ್ಯಾಧಿ ಬರಬಾರ್ದು ಅಂದರೆ, ವಿಮೋಚನಾ ಕಾಂಡ 15:26 ದೇವರು ಮಾತನಾಡಿದರು, ಪ್ರಿಯರೇ, ಈಗೋ ನೀನು ದೇವರ ಆಜ್ಞೆಗಳನ್ನೆಲ್ಲ ಮನಪೂರ್ವಕವಾಗಿ ನಡೆಸೋದನ್ನು ಕಲಿದು ಅದನ್ನು ತಿಳಿದು ಅದರಂತೆ ನಡೆಯುವುದಕ್ಕೆ ಪ್ರಾರಂಭಿಸು. ಅಷ್ಟು ಮಾತ್ರ ಅಲ್ಲ, ದೇವರ ದೃಷ್ಟಿಗೆ ಸರಿ ಬೀಳೋದನ್ನು ಮಾಡು. ದೇವರ ದೃಷ್ಟಿ ಸರಿ ಬೀಳೋದನ್ನು ಮಾಡು. ದೇವರು ನಿನ್ನ ನೋಡ್ತಾನೆ ಇದ್ದಾರೆ. ಆಗ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮ್ಮ ಮೇಲೆ ಬರಗೊಡಿಸೋದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಈ ದಿನಗಳು ನೋಡ್ತೀವಿ, ಎಲ್ಲಿ ನೋಡು ವ್ಯಾಧಿಗಳು, ಎಲ್ಲಿ ನೋಡು ಹಾಸ್ಪಿಟಲ್ಗಳಲ್ಲಿ ತುಂಬಿ ತುಳುಕುವಂಥ ಜನರು. ಆದರೆ ಪ್ರಿಯರೇ, ಅದಕ್ಕೆ ಕಾರಣನೇ ದೇವರ ದೃಷ್ಟಿಗೆ ಸರಿ ಬೀಳದೆ ಇರೋದನ್ನು ಮಾಡ್ತಾ ಇರುವಂಥ ಪ್ರಪಂಚ. ಆದರೆ ನೀನು ನಾನು ಶುದ್ಧನಾಗಣ. ಈ ವಾಕ್ಯ ಸಂದೇಶ ಕೇಳೋ ಪ್ರತಿಯೊಬ್ಬರು ಎಚ್ಚರವಾಗ್ರಿ. ಮನುಷ್ಯರ ಭಯ ಅಲ್ಲ, ದೇವರ ಭಯಕ್ಕೆ ಬನ್ನಿ. ಕರ್ತನಿಗೆ ಭಯ ಪಡ್ರಿ. ನೀನು ನಿನ್ನ ಕುಟುಂಬದ ಸಂತೋಷವಾಗಿ ಕರ್ತನಲ್ಲಿಟ್ಟು ಆರಾಧಿಸಿ, ಪ್ರಾರ್ಥಿಸಿ, ಭಯಭಕ್ತಿಯ ಜೀವಿತಕ್ಕೆ ಬರ್ರಿ. ಯಾಕೆಂದರೆ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಬರೋದಕ್ಕೆ ದೇವರು ಬಿಡೋದಿಲ್ಲ. ನಿನ್ನ ಭಕ್ತಿ ಉಳ್ಳವಳಾಗಿದ್ದೀರಾ ಅಂದರೆ ದೇವರು ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ. ದೇವರು ನಿಮ್ಮ ನಿಂದಿನ ಈ ವಾಕ್ಯದ ಮೂಲಕ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಆತನೇ ಹೇಳ್ತಾ ಇದ್ದಾರೆ, ನಿಮ್ಮ ನಡತೆಯನ್ನು ನಾನು ನೋಡ್ತಾ ಇದ್ದೇನೆ, ನಿಮ್ಮ ನಡತೆಗೆ ತಕ್ಕ ಪ್ರತಿಫಲ ನಾನು ಕೊಡುವುದನ್ನು ನನ್ನ ಕೈಲಿದೆ. ಅದು ಮನುಷ್ಯರ ಕೈಲಲ್ಲ, ದೇವರ ಕೈಲಿದೆ.
ಇವತ್ತು ಎಲ್ಲಿ ನೋಡಿದರೂ ಸಾವು ನೋವುಗಳನ್ನ ನಾವು ಕೇಳ್ತಾ ಇದ್ದೇವೆ. ನೀವು ಯೋಚಿಸ್ತಾ ಇರ್ಬೋದು, ಯಾಕಪ್ಪ ಇಷ್ಟು ಭಯಂಕರವಾದ ಸುದ್ದಿಗಳು ನಾವು ಕೇಳ್ತಾ ಇದ್ದೇವೆ ಅಂತ. ಆದರೆ ಆ ಸುದ್ದಿಗಳನ್ನೆಲ್ಲ ಬರಮಾಡ್ತಾ ಇರೋ ದೇವರೇ, ಕರ್ತನೇ ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಯಾಕೆ ಅಂದರೆ ನಿಮ್ಮ ನಡತೆಗೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ಯಾರ್ಯಾರು ಹೇಗೆ ನಡೀತಾ ಇದ್ದಾರೋ ಅದಕ್ಕೆ ತಕ್ಕ ದಂಡನೆ ದೇವ್ರು ಕೊಡ್ತಾ ಇದ್ದಾರೆ. ಅನ್ಯಾಯ ಮಾಡೋನು ಅನ್ಯಾಯ ಮಾಡ್ತಾ ಇದ್ದಾಗ ಕರ್ತನವನ ನಡತೆಗೆ ತಕ್ಕ ದಂಡನೆ ಕೊಡ್ತಾ ಇದ್ದಾರೆ. ಪಾಪ ಮಾಡೋನು ಅತಿ ಹೆಚ್ಚಾದ ಪಾಪ ಮಾಡುವಾಗ ಪಾಪ ಕೊಡೋ ಸಂಬಳ ಮರಣ ಉಂಟಾಗ್ತಾ ಇದೆ. ಅವನ ನಡತೆಗೆ ದೇವ್ರಿಗೆ ತಕ್ಕ ಶಿಕ್ಷೆ ಕೊಡ್ತಾ ಇದ್ದಾರೆ. ದೇವ್ರು ಹೇಳ್ತಾರೆ, ನಿನ್ನ ನಡತೆಗೆ ತಕ್ಕ ಪ್ರತಿಫಲ ಕೊಡೋದಕ್ಕೆ ನನ್ನ ಕೈಲಿದೆ. ಅದು ದೇವ್ರ ಕೈಲಿದೆ ಪ್ರಿಯರೇ. ಆತನಿಗೆ ಭಯಪಡ್ರಿ, ಕರ್ತನಿಗೆ ಭಯಪಡ್ರಿ, ದೇವರಿಗೆ ಭಯಪಟ್ಟು ಭಯ ಭಕ್ತಿಯ ಜೀವಿತಕ್ಕೆ ಬರ್ರಿ. ಇನ್ನು ಸಮಯ ಇಲ್ಲ, ನಾನು ನಾಳೆ ಸರಿ ಆಗ್ತೇನೆ. ಜ್ಞಾನೋಕ್ತಿ 27ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಕರ್ತನೆ ಹೇಳ್ತಾರೆ, ಇನ್ನು ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುತ್ತೋ ನಿನಗೆ ತಿಳಿಯದು. ಇವತ್ತು ಹೇಳ್ತಾ ಇರ್ಬೋದು ನೀವು, ನಾನು ನಾಳೆ ಸರಿ ಆಗ್ತೇನೆ, ನಾಳೆ ಸರಿ ಆಗ್ತೇನೆ, ನನ್ನ ಕುಟುಂಬ ಕೂಡ ನಾವೆಲ್ಲರೂ ಶುದ್ಧರಾಗ್ತೇವೆ ನಾಳೆ. ನಾನು ಕೂಡ ನನ್ನ ಪ್ರತ್ಯೇಕ ಜೀವಿತ ಅನೇಕ ಪಾಪವನ್ನು ಮಾಡ್ತಾ ಇದ್ದೇನೆ, ತಪ್ಪು ಮಾಡ್ತಾ ಇದ್ದೇನೆ, ದುಶ್ಚಟದಲ್ಲಿದ್ದೇನೆ, ದುಷ್ಟ ಪಾಪದಲ್ಲಿದ್ದೇನೆ, ಒಂದು ವಿಚಾರದಲ್ಲಿದ್ದೇನೆ, ಏನೆಲ್ಲ ತಪ್ಪು ಮಾಡ್ತಾ ಇದ್ದೇನೆ, ಆದರೆ ನಾಳೆ ಬಿಡ್ತೇನೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ದೇವ್ರು ಹೇಳ್ತಾರೆ, ಒಂದು ದಿನದೊಳಗೆ ಏನಾಗುತ್ತೋ ನಿನಗೆ ತಿಳಿಯದು. ಪಕ್ಕನೆ ವಿಪತ್ತುಗಳು ಬರ್ತಾ ಇದೆ. ನನ್ನ ಆತ್ಮೀಯ ಸ್ನೇಹಿತರೆ, ಒಂದೇ ಒಂದು ಸಾಲಿ ಭೂಲೋಕದಲ್ಲಿ ನಾವು ಜನಿಸಿದ್ದೇವೆ ಮನುಷ್ಯರಾಗಿ. ಕರ್ತ ನಮ್ಮನ್ನು ಉಂಟು ಮಾಡಿದ್ದಾರೆ. ಈ ಒಂದು ಅಮೂಲ್ಯವಾದ ಜೀವಿತ ನಿಮಗೂ ನನಗೂ ಕೊಟ್ಟಿದ್ದಾರೆ. ಅದನ್ನು ಸುಂದರವಾಗಿ ರೂಪಿಸ್ಕೊಳ್ರಿ. ಇನ್ನೂ ಹೆಚ್ಚಾಗಿ ಆಯಸ್ಸನ್ನು ಕರ್ತನ ಕೊಡ್ತಾರೆ. ಪರಿಶುದ್ಧನು ಇನ್ನಷ್ಟು ದಿನಗಳು ಬದುಕ್ತೀರಾ, ಆಶೀರ್ವಾದ ಹೊಂದುತ್ತೀರಾ. ಹಲ್ಲೆಲೂಯಾ. ದೇವರು ನಿಮ್ಮ ಸಂಗಡನೇ ಇದ್ದಾರೆ. ಆತ ನಿಮ್ಮನ್ನು ನಡೆಸ್ತಾರೆ. ಪವಿತ್ರಾತ್ಮ ನಿಮ್ಮನ್ನು ಜೊತೆಯಾಗಿ ಇದ್ದು ಸಂಚರಿಸಿ, ನೀವು ಎಲ್ಲಿ ಬಿದ್ದರೂ ಎಲ್ಲಿ ಎದ್ದರೂ ಅದನ್ನು ನಿಮ್ಮನ್ನು ಎತ್ತಿ ಹಿಡಿದು ನಡೆಸ್ತಾರೆ. ಆತ ಉತ್ತಮ ತಂದೆ, ಆತ ಪರಮ ತಂದೆ. ಆತ ಮಕ್ಕಳು ಎಡವಿ ಬಿಡೋದನ್ನು ಆತ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಆತನು ಕೂಡ ಕೈ ಹಿಡಿದು ಮೇಲಕ್ಕೆತ್ತಾರೆ. ಯಾವ ಪಾಪದಲ್ಲಿ ಇರಲಿ ಅರಿಕೆ ಮಾಡಿರಿ, ಬಿಟ್ಟು ಬಿಡ್ರಿ, ಶುದ್ಧರಾಗ್ರಿ. ಕರ್ತನ ಕರೆಯುವಿಕೆಗೆ ಈ ವಾಕ್ಯ ಸಂದೇಶ ಕೇಳ್ತಾ ಪ್ರತಿಯೊಬ್ಬರು ಎಚ್ಚರವಾಗಿದ್ದು ದೇವರ ಕಡೆ ತಿರುಗಿಕೊಳ್ಳ್ರಿ. ಇನ್ನು ಸಮಯ ಇಲ್ಲ. ನಮ್ಮ ನಡತೆಗೆ ತಕ್ಕ ಪ್ರತಿದಂಡನೆ ದೇವರು ಕೊಡ್ತಾರೆ. ಆತನ ಕೈಯಲ್ಲಿದೆ ಪ್ರಿಯರೇ, ನಮ್ಮ ಕೈಲಿಲ್ಲ. ನಮಗೆ ಸಾವನ್ನುಂಟು ಮಾಡೋದು ಪ್ರತಿಯೊಂದು ಆತನ ಕೈಯಲ್ಲಿದೆ. ಕರ್ತನೆ ಹೇಳ್ತಾರೆ, ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ 18ನೇ ವಾಕ್ಯದಲ್ಲೂ, ಈಗ ನಾನು ಸತ್ತವನಾದೆ, ಯುಗಕ್ಕೂ ನಾನು ಬದುಕೋನಾಗಿದ್ದೇನೆ, ಮರಣದ ಪಾತಾಳದ ಬೀಗದ ಕೈ ನನ್ನ ಕೈಲಿದೆ ಅಂತ. ಹೌದು ಪ್ರಿಯರೇ, ನಮ್ಮ ಕರ್ತನ ಕರಗಳಿದೆ. ನಮಗೆ ಜೀವ ಕೊಡೋನು ಆತನೇ, ಮತ್ತು ಆತನು ಮರಣವನ್ನು ಕೊಡೋನು ಆತನೇ. ಆತನ ಕೈಲಿದೆ ಇಲ್ಲ. ಆದ್ದರಿಂದ ಎಚ್ಚರವಾಗ್ರಿ. ಈ ಒಂದೇ ಒಂದು ಜೀವಿತ, ಅಮೂಲ್ಯವಾದ ಜೀವಿತ ದೇವರು ನಿಮಗೆ ಕೊಟ್ಟಿದ್ದಾರೋ, ನನಗೆ ಕೊಟ್ಟಿದ್ದಾರೋ, ಇದನ್ನು ತುಂಬ ಅಮೂಲ್ಯವಾಗಿ ನಾವು ಉಪಯೋಗಿಸ್ಕೊಳ್ಳೋಣ. ಕರ್ತನಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ದೇವರ ದೃಷ್ಟಿಗೆ ನಾವು ಒಳ್ಳೆಯದನ್ನೇ ಮಾಡ್ತಾ, ಅದು ದೇವರು ನೋಡುವಾಗ, ಓ ನನ್ನ ಮಗನು ನೀತಿವಂತನು, ನನ್ನ ಮಗಳು ನೀತಿವಂತಳು, ನಾನು ನೋಹನನ್ನು ಹೇಗೆ ಕಾಪಾಡ್ದೋ ಇವರನ್ನು ಕಾಪಾಡಬೇಕು ಅಂತ ಕರ್ತನ ಆತ್ಮ ನಮಗಾಗಿ ಹಂಬಲಿಸಬೇಕು ಪ್ರಿಯರೇ. ಆ ಒಂದು ಕೃಪೆಯಿಂದ ನಾವು ನಡೆದುಕೊಳ್ಳೋಣ ಪ್ರಿಯರೇ. ಕೃಪೆಯ ಕಾಲ. ದೇವರು ಕರುಣೆ ತೋರಿದಾರಷ್ಟೇ. ನಮ್ಮನ್ನು ಎಷ್ಟೋ ತಪ್ಪು ಮಾಡಿದ್ದೇವೆ, ಅದೆಲ್ಲ ಕ್ಷಮಿಸಿ ಇದುವರೆಗೂ ನಡೆಸಿದ್ದಾರೆ. ಇನ್ನು ಮುಂದೆಯೂ ನಮಗೆ ಕ್ಷಮಿಸಿ ರಕ್ಷಿಸ್ತಾರೆ. ನಮ್ಮ ಆತ್ಮ ನರಕಕ್ಕೆ ಹೋಗದಂತೆ ರಕ್ಷಣೆ ಕೊಡೋ ರಕ್ಷಕ ಯೇಸು ಕ್ರಿಸ್ತನೇ. ಆತನೇ ಹೇಳಿದ್ರು, ನಾನು ಮಾರ್ಗ, ನಾನು ಸತ್ಯ, ನಾನೇ ಜೀವ, ನನ್ನ ಮೂಲಕವಾಗಿ ತಂದೆ ಬಳಿ ನೀವು ಯಾರೂ ಬರೋದಿಲ್ಲ. ಹೌದು ಪ್ರಿಯರೇ, ಆತನ ಮೂಲಕವೇ ನಾವು ಹೋಗೋದು. ಆತನ ಪಾದ ಗಟ್ಟಿಯಾಗಿಡಿರಿ. ಕ್ರಿಸ್ತನ ಬರೋಣ ಸಮೀಪವಾಗಿದೆ. ನಾವು ಶುದ್ಧರಾಗೋಣ, ನಾವು ಪರಿಶುದ್ಧರಾಗೋಣ, ನಾವು ಭಯ ಭಕ್ತಿಯ ಜೀವಿತಕ್ಕೆ ಬರೋಣ. ಆತನು ಹೇಳಿದ್ರು ಮುಂದುವರೆದು ನೋಡಿ, ಪ್ರತಿಯೊಬ್ಬನಿಗೆ ಅವನವ ನಡತೆಗೆ ಕೊಟ್ಟ ತಕ್ಕ ಪ್ರತಿಫಲವನ್ನು ಕೊಡುವುದು ನನ್ನ ಕೈಯಲ್ಲಿದೆ. ಆದಿಯು ಅಂತ್ಯವೂ ನಾನೇ ಆಗಿದ್ದೇನೆ, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ತಮ್ಮ ನಿಲುವಂಗಿಯನ್ನು ತೊಳಕೊಂಡವರು ಧನ್ಯರು. ಅವರು ಜೀವವೃಕ್ಷ, ಜೀವದ ಹಕ್ಕನ್ನು ಅವರಿಗಿರುವುದು. ಅವರು ಆ ಬಾಗಿಲುಗಳಿಂದ ಆ ಪಟ್ಟಣದೊಳಗೆ ಸೇರುವರು. ಪರಿಶುದ್ಧವಾದ ಪಟ್ಟಣ ಅದು. ಹೊಲೆಯಾದದ್ದು ಒಂದೂ ಅಲ್ಲಿ ಸೇರೋದಿಲ್ಲ. ನೀವು ಹೇಳ್ತಾ ಇರ್ಬೋದು, ನಾನು ಹೇಗೆ ಇರ್ಬೋದು, ಯೇಸು ಕ್ರಿಸ್ತನ ನಂಬಿದ್ದೇನೆ, ನಾನು ನಿಜಕ್ಕೂ ನಾನು ಪರಲೋಕ ಹೋಗ್ತೇನೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ನಿಲುವಂಗಿ ತೊಳ್ಕೊಂಡೆ ನೀನು ಪರಿಶುದ್ಧನಾಗದೆ, ಪವಿತ್ರಲಾಗದೆ ದೇವರ ಲೋಕ ನಿಮಗೆ ಸಿಗೋದಿಲ್ಲ ಪ್ರಿಯರೇ. ನಮ್ಮ ನಿಲುವಂಗಿ ನಾವು ತೊಳ್ಕೊಳ್ಳೋಣ, ಪರಿಶುದ್ಧರಾಗೋಣ. ದೇವರು ಅದನ್ನೇ ಕೂಗಿ ಕರೆದಿದ್ದು.
1 ಪೇತ್ರ 1:16 ದೇವರು ಹೇಳಿದ್ರು, ನಾನು ಪರಿಶುದ್ಧನು, ಆದ್ದರಿಂದ ನೀವು ಪರಿಶುದ್ಧರಾಗ್ರಿ. ನಾನು ಪರಿಶುದ್ಧನಾದ ದೇವರು. ಯಾಕೆ ಅಶುದ್ಧರಾಗಿ ನರಕದ ಪಾಲಾಗ್ತೀರಿ? ನಾನು ಪರಿಶುದ್ಧನಾದ ದೇವರು. ಆ ಪರಿಶುದ್ಧ ಲೋಕ ನೀವು ಸೇರಬೇಕು. ಪರಿಶುದ್ಧರಾಗ್ರಿ, ಪರಿಶುದ್ಧರಾಗ್ರಿ. ಇದು ಸಮಯ, ಇದು ಸ್ವಲ್ಪ ಸಮಯ. ಹೇಗೆ ನೋಹನಿಗೆ ನಾವೇ ಕಟ್ಟುವುದಕ್ಕೆ ದೇವರು ಕೊಟ್ಟ ಸಮಯ, ಈಗಲೂ ನಮಗೆ ಒಂದು ಸಮಯವನ್ನಿಟ್ಟಿದ್ದಾರೆ. ಈಗೊಂದು ಚಾನ್ಸ್ ಕೊಟ್ಟಿದ್ದಾರೆ ದೇವರು. ಅದರಲ್ಲಿ ಪ್ರತಿದಿನ ಪ್ರಾರ್ಥನೆ, ಮುಂಜಾನೆ ಸಂಜೆ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಭಯಭಕ್ತಿಯ ಜೀವಿತ, ದೇವರ ಆಲಯಕ್ಕೆ ಹೋಗಿ ಕರ್ತನನ್ನು ಆರಾಧಿಸುವುದು, ಸತ್ಯವೇದದಲ್ಲಿ ಆತನ ಬೈಬಲ್ ಸತ್ಯವೇದದಲ್ಲಿ ಪ್ರತಿಯೊಂದೊಂದು ಮಾತುಗಳನ್ನು ಓದಿ ಧ್ಯಾನಿಸ್ರಿ. ಈ ವಾಕ್ಯಗಳೇ ನೆರವೇರ್ತಾ ಇರೋದು, ಈ ಪ್ರವಾದನೆ ಮಾತು ನೆರವೇರ್ತಾ ಇದೆ. ಸುಮ್ಮನೆ ಇರ್ರಿ ಅಂತ ಕರ್ತನೆ ಹೇಳಿದೆ. ಸುಮ್ಮನೆ ಇರಬೇಡ್ರಿ. ಇದು ಟೈಮ್, ಈ ಟೈಮ್ ಸಿದ್ಧವಾಗೋ ಟೈಮ್. ಮೊದಲಿಗಿತ್ತಿಯಂತೆ ಸಭೆ ಶೃಂಗಾರ ಆಗುವಂಥ ಸಮಯ. ನೀನು ನಾನು ಶೃಂಗಾರವಾಗಿ ಕರ್ತನಿಗಾಗಿ ಎದ್ದು ಪ್ರಕಾಶಿಸೋ ಸಮಯ ಇದು. ದೀಪವನ್ನು ಹಚ್ಚಿ ಕೊಳಗದೊಳಗೆ ಮಂಚದ ಕೆಳಗಿಡೋದಿಲ್ಲ, ದೀಪಸ್ತಂಭದ ಮೇಲಿಡ್ತಾರೆ. ದೀಪವನ್ನು ಹತ್ತಿದಂಥ ಆ ಒಂದು ಬುದ್ಧಿವಂತ ಕನ್ಯಕರು ಪರಲೋಕಕ್ಕೆ ಮೊದಲಿಂಗನೊಂದಿಗೆ ದೇವರ ಲೋಕಕ್ಕೆ ಹೋದರು. ಅದೇ ಪರಿಶುದ್ಧವಾದ ಪರಲೋಕಕ್ಕೆ ನಾನು ನೀನು ನಿನ್ನ ದೀಪಗಳು ಉರಿಯುತ್ತಾ ಇರಬೇಕು, ನಡು ಕಟ್ಟಿರಬೇಕು. ಯಾವ ಸಮಯದಲ್ಲಾಗಲಿ ಕರ್ತನಿಗಾಗಿ ಎದ್ದು ಪ್ರಕಾಶಿಸೋಣ. ದೇವರಿರ್ತಾರೆ ಯಾವಾಗಲೂ ನಿತ್ಯ ನಿರಂತರ ಪ್ರಾರ್ಥಿಸಿ, ಸ್ತುತಿಸಿ, ಕೊಂಡಾಡ್ರಿ. ನನಗೆ ಬಹಳ ಇಷ್ಟ, ಯಾರು ಪರಿಶುದ್ಧನೋ ಅವರು. ಪರಿಶುದ್ಧ ಲೋಕದಲ್ಲಿ ಆ ಬಾಗಿಲುಗಳೊಳಗೆ ನಾವು ಜೀವ ವೃಕ್ಷದ ಹಕ್ಕು ನಮಗಿರುತ್ತೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆದಲ್ಪಟ್ಟು ಧೈರ್ಯವಾಗಿ ನಾವು ಪರಲೋಕಕ್ಕೆ ಸೇರ್ತೇವೆ, ನುಗ್ಗಿ ಹೋಗ್ತೇವೆ. ಪ್ರಿಯರೇ, ಆ ಒಂದು ಕೃಪೆ ನಿಮಗೂ ನನಗೂ ಬೇಕು. ಅದನ್ನು ನಾವು ಕಳ್ಕೋಬಾರ್ದು. ಉಚಿತವಾಗಿ ದೇವರಿಟ್ಟಿದ್ದಾರೆ, ಫ್ರೀ. ಇನ್ನು ತಡ ಮಾಡಬೇಡಿ. ಕರ್ತನೇ ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುವಾತನು. ಇದೊಂದೇ ಒಂದು ಅಮೂಲ್ಯವಾದ ಜೀವಿತ. ಈ ಜೀವಿತ ದೇವರಿಗೆ ಒಪ್ಪಿಸೋಣ, ದೇವರ ಕೈಯಲ್ಲಿ ಸಮರ್ಪಣೆ ಮಾಡೋಣ. ಭೂಮಿಯಲ್ಲಿ ನಮಗೆ ಎಷ್ಟು ದಿನಗಳು ದೇವರು ಇಟ್ಟಿದ್ದಾರೋ, ನಿಜಕ್ಕೂ ಕರ್ತನು ಹಾಗೆ ಕೈ ಬಿಡಲಿಲ್ಲ. ಪ್ರತಿಯೊಬ್ಬ ಭಕ್ತರನ್ನು ಕೂಡ ತುಂಬ ಅದ್ಭುತವಾದ ರೀತಿಯಲ್ಲಿ ನಡೆಸಿದ ನಮ್ಮ ದೇವರು. ಆತನೇ ಆದಿ ಅಂತ್ಯವಾಗಿದ್ದಾರೆ. ಆತನು ಹೇಳಿದರು, ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬಿನ ದೇವರು, ನಾನು ನಿನ್ನ ದೇವರು. ನಿನ್ನ ದೇವರು ಆತನೇ ದೇವರು. ಆತನೇ ನಿಜ ಸ್ವರೂಪನ ದೇವರು. ಆತನೇ ಮನುಷ್ಯ ಸಾದೃಶ್ಯನಾಗಿ ಭೂಲೋಕಕ್ಕೆ ಇಳಿದು ಬಂದು ನಮ್ಮ ಆತ್ಮಗಳು ನಶಿಸಿ ಹೋಗಬಾರ್ದು ಅಂತ ತಾನೇ ಬಲಿಯಾಗಿ ನಮ್ಮನ್ನು ಪರಲೋಕದ ದಾರಿ ತೆರೆದ ತಂದೆ. ಆತನೇ ಹೇಳ್ತಾರೆ, ಯೋಹಾನ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ 14ನೇ ವಾಕ್ಯ, ಆ ವಾಕ್ಯ ಎಂಬಾತನೇ ಆದಿಯಲ್ಲಿ ದೇವರ ಬಳಿಯಲ್ಲಿದ್ದವರೇ, ಆ ವಾಕ್ಯ ಎಂಬಾತನೇ ನರವತಾರ ಐತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು. ನಮ್ಮ ಜೊತೆಯಲ್ಲಿ ಈ ಭೂಮಿ ಮೇಲೆ ಎಲ್ಲ ಕಡೆ ಆತ ನಮಗೋಸ್ಕರ ತನ್ನ ಮುಖಕ್ಕೆ ಒಗಿಸಿಕೊಂಡ್ರು. ನಮಗೋಸ್ಕರ ಆತನ ಚಾಟಿ ಏಟಿನಿಂದ 39 ಚಾಟಿ ಏಟುಗಳನ್ನು ಹೊತ್ತು ವ್ಯಾಧಿಗಳನ್ನೆಲ್ಲ ತೀರಿಸಿದರು. ಆತನೇ ನಮಗೋಸ್ಕರ ತನ್ನ ರಕ್ತಸಿಕ್ತವಾದ ಶರೀರವಾಗಿ ಮಾರ್ಪಟ್ಟು ತನ್ನ ಕೈಗಳಿಗೆ ಕಾಲುಗಳಿಗೆ ಆತನು ಮೊಳೆಗಳನ್ನು ಜಡಿಸ್ಕೊಂಡು ತನ್ನ ಶರೀರದ ಎಲ್ಲ ರಕ್ತವನ್ನು, ಸಂಪೂರ್ಣ ರಕ್ತ ಧರೆಗೆ ಸುರಿಸಿದ್ರು. ಅದು ಯಾರಿಗಾಗಿ? ನಿನಗಾಗಿ, ನನಗಾಗಿಯೇ. ನಮ್ಮ ಪಾಪ ತೊಳೆಯುವುದಕ್ಕೆ ಆತನ ಅಮೂಲ್ಯ ರಕ್ತ ಸುರಿಸಿದ್ದಾರೆ. ಅದು ಬೆಲೆ ಕಟ್ಟಕ್ಕಾಗದಿರೋವಂಥ ರಕ್ತ. ನಿನ್ನನ್ನು ನನ್ನನ್ನು ಕರ್ತನು ಕೊಂಡುಕೊಂಡಿರೋದು ರಕ್ತ ಕೊಟ್ಟು, ಯಾವುದೇ ಆದ ಹಣ ಕೊಟ್ಟು, ಆಸ್ತಿ ಕೊಟ್ಟು, ಅಂತಸ್ತು ಕೊಟ್ಟು, ನಮಗೆ ಬೇರೆ ಏನಾದರೂ ಲಂಚ ಕೊಟ್ಟಲ್ಲ. ಪ್ರಿಯರೇ, ನಮ್ಮನ್ನು ಸಂಪಾದನೆ ಮಾಡಿಕೊಂಡಿರೋದು ತನ್ನ ಪರಿಶುದ್ಧ ರಕ್ತವನ್ನು ಕೊಟ್ಟು. ಆ ರಕ್ತಕ್ಕೆ, ಯೇಸುವಿನ ರಕ್ತಕ್ಕೆ ಪಿಚಾಚಿ ಓಡೋಗ್ತಾನೆ. ಯೇಸುವಿನ ರಕ್ತದಿಂದ ಕೊಂಡಲ್ಪಟ್ಟ ನಮ್ಮ ನೋಡಿ ಸೈತಾನ್ ಹೆಸರು ಕೇಳ್ತಾ ಇದ್ದಂಗೆ, ಯೇಸುವಿನ ನಾಮ ಕೇಳ್ತಾ ಇದ್ದಂಗೆ ಓಡೋಗ್ತಾನೆ. ನೋಡಿ, ಪಿಚಾಚಿ ನಮ್ಮನ್ನು ಆವರಿಸ್ಕೊಂಡಿತ್ತು. ಅನೇಕ ಬಾಧೆಯನ್ನು, ನೋವನ್ನು, ವ್ಯಾಧಿಯನ್ನು, ಕಷ್ಟವನ್ನು, ಚಿಂತೆಯನ್ನು, ದುಃಖವನ್ನು ತಂದು ಒಡ್ತಾ ಇರುವಂಥ ದುಷ್ಟಾತ್ಮ ಯೇಸು ಆತನೇ ನಮಗೆ ಆತನ ರಕ್ತ ಕೊಟ್ಟು ಕೊಂಡ್ಕೊಂಡಿದ್ದಾನೆ ಅಂತ ಆ ವಿಷಯಕ್ಕೆ ಗೊತ್ತಾದ ತಕ್ಷಣ ಅವನು ಓಡೋಗ್ತಾನೆ. ನಮ್ಮನ್ನು ಬಿಟ್ಟು ಓಡೋದ. ನಿಮ್ಮ ವ್ಯಾಧಿ ನಿಮ್ಮನ್ನು ಬಿಟ್ಟು ಓಡೋಯ್ತು. ನಿಮ್ಮ ರೋಗಗಳು, ನಿಮ್ಮ ಶರೀರದಲ್ಲಿ ಎಲ್ಲ ದೆವ್ವ, ಪಿಚಾಚಿ, ವೇದನೆ ಎಲ್ಲವೂ ದೇವರು ಬಿಡುಗಡೆ ಕೊಟ್ಟರು. ಅಂಥ ಅಮೂಲ್ಯ ರಕ್ತದಿಂದ ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿ ಆ ದುಷ್ಟಶಕ್ತಿಯ, ಆ ಪಿಚಾಚಿಯ ಬಂಧನದಿಂದ ಅವನ ಕೈಯಿಂದ ನಮ್ಮನ್ನು ಕಿತ್ತು ಇವತ್ತು ಸಮೃದ್ಧಿ ಜೀವನ ಕೊಟ್ಟಿದ್ದಾರೆ. ಈ ಸಂತೋಷವಾಗಿದ್ದೀರಿ.
ಅನೇಕರು ನೀವು ಹೇಳ್ಬೋದು, ಯೇಸು ಸ್ವಾಮಿ ನಂಬಿ ನಾನು ಫಸ್ಟಿಗೆ ಹೀಗಿದ್ದೆ, ತುಂಬ ಕಷ್ಟದಲ್ಲಿದ್ದೆ, ಈಗ ತುಂಬ ಚೆನ್ನಾಗಾಗಿದ್ದೀನಿ. ಅದು ಕಾರಣ ನಮ್ಮ ಕರ್ತನು ಸುರಿಸಿದ ಅಮೂಲ್ಯ ರಕ್ತ. ಆತ ಎಷ್ಟು ಜಜ್ಜಲ್ಪಟ್ಟರು, ಆತ ಎಷ್ಟು ನೋವನ್ನು ಅನುಭವಿಸಿದ್ರು, ನಮ್ಮ ಆತ್ಮ ಪರಲೋಕ ಕರ್ಕೊಂಡು ಹೋಗಿ ನೆನಪು ಮಾಡಿಕೊಡ್ರಿ. ಇದೊಂದೇ ಜೀವಿತ, ಪರಿಶುದ್ಧ ಜೀವಿತ ಮಾಡೋಣ. ದೇವರಿಗಾಗಿ ಜೀವಿಸ್ರಿ, ದೇವರಿಗೋಸ್ಕರ. ಇಲ್ಲಿ ಇನ್ನೇನೂ ಇಲ್ಲ. ದೇವರ ಯೋಬನ ಅದನ್ನೇ ಬಹಳ ಅರ್ಥೈಸಿಕೊಂಡಿದ್ದ ಯೋಬ ಜೀವಿತವನ್ನು. ಅದೇ ಕರ್ತನೆ ಹೇಳಿ ಆತನ ಸಮರ್ಪಣೆ ಮಾಡಿ ಎಲ್ಲ ಕಳ್ಕೊಂಡಾಗ ಹೇಳ್ತಾನೆ ಯೋಬ, ಕರ್ತನೇ ನೀವೇ ಕೊಟ್ಟಿದ್ರಿ, ನೀವೇ ತೆಗೆದುಕೊಂಡ್ರಿ, ನಿಮಗೆ ಸ್ತೋತ್ರ. ನಾನು ಹುಟ್ಟುವಾಗ ಏನು ತಂದಿಲ್ಲ, ನಾನು ಸತ್ತು ಹೋಗುವಾಗ ಏನೂ ತೆಗೆದುಕೊಂಡು ಹೋಗಲ್ಲ. ಹೌದು ಪ್ರಿಯರೇ, ನಾವೇನೂ ತೆಗೆದುಕೊಂಡು ಹೋಗೋದಿಲ್ಲ. ತಾಯಿ ಗರ್ಭದಿಂದ ಏನೂ ಇಲ್ಲದ ಹಾಗೆ ನಾವು ಬಂದಿದ್ದೆವು, ಹಾಗೇ ನಾವು ಹೋಗ್ತೇವೆ. ನಮ್ಮ ಆತ್ಮ ಪರಲೋಕ ಸೇರಬೇಕು. ಆಸ್ತಿಗೋಸ್ಕರ, ಹಣಕ್ಕೋಸ್ಕರ, ನಿನ್ನಲ್ಲಿರುವಂಥ ಎಲ್ಲ ಅಂತ ಅಹಂಕಾರದ ನಿಮಿತ್ತ ದೇವರಿಂದ ದೂರವಾಗ್ತಾ ಇದ್ದೀರಾ? ಇವತ್ತು ಬಿಸಾಕ್ರಿ, ಅದನ್ನು ತ್ಯಜಿಸ್ರಿ. ಕರ್ತನೆ, ನನ್ನ ನಡತೆಗೆ ತಕ್ಕ ಪ್ರತಿಫಲ ನೀನು ಕೊಡ್ತೀರಿ. ನಾನು ಪಾಪಿಯಾಗಿದ್ದೇನೆ, ನನ್ನೇನೆಲ್ಲ ತಪ್ಪುಗಳು ನಿನ್ನ ದೃಷ್ಟಿಗೆ ಸರಿ ಬಿಡೋದನ್ನು ನಾನು ಮಾಡ್ತಾ ಇಲ್ಲ. ನನ್ನನ್ನು ಶುದ್ಧಿ ಮಾಡು, ನನ್ನ ಪರಿಶುದ್ಧ ಮಾಡು ತಂದೆ. ನಾನು ನಿನ್ನ ಮಗುವಾಗಿ ಇನ್ನಿನಿಂದ ಭಯಭಕ್ತಿಯಿಂದ ನಾನು ನಡ್ಕೊಳ್ತೇನೆ. ಆ ನಿತ್ಯ ಜೀವದಲ್ಲಿ ನನ್ನನ್ನು ಸೇರಿಸಪ್ಪ. ಪ್ರಾರ್ಥನೆಯೊಂದಿಗೆ ಬೇಡಣ. ಪ್ರೀತಿಯುಳ್ಳ ತಂದೆ ಸ್ವಾಮಿ, ನೀವು ಕೊಟ್ಟು ಈ ವೇದವಾಕ್ಯಕ್ಕಾಗಿ ನಾನು ಸ್ತೋತ್ರಿಸ್ತೇನಪ್ಪ. ಅನೇಕ ಜನರು ಸ್ವಾಮಿ ಈ ಒಂದು ವಾಕ್ಯ ಸಂದೇಶ ಕೇಳ್ತಾ ಇದ್ದಾರೆ ತಂದೆ. ಅವರ ಮನ ಮುಟ್ಟು ಕರ್ತನೆ, ಅವರ ಹೃದಯ ಸ್ಪರ್ಶಿಸು ಪವಿತ್ರ ಆತ್ಮನೆ. ದೇವರ ಆತ್ಮನೆಲ್ಲೋ ಅಲ್ಲಿ ಬಿಡುಗಡೆ ಸ್ವಾಮಿ, ಬಿಡುಗಡೆ ಉಂಟು ಮಾಡಿ ಎಸೆಯ. ಈಗಲೇ ಕರ್ತನೆ, ನಿನ್ನಿಂದ ಅಗಲಿಸ್ತಾ ಇರೋ ದುರಾತ್ಮ ಅವರನ್ನು ಬಿಟ್ಟು ಹೋಗಲಿ ಎಂದು ಆಜ್ಞೆ ಕೊಡ್ತೇನೆ. ನಿನ್ನ ವಾಕ್ಯ ಕೇಳದಂತೆ, ಆಲಿಸದಂತೆ ಅವರ ಕಿವಿಗಳನ್ನು, ಹೃದಯದ ಕಣ್ಗಳನ್ನು ಮುಚ್ಚಿರುವಂಥ ದುಷ್ಟಾತ್ಮ ಬಿಡಲೇ ಯೇಸುವಿನ ನಾಮದಲ್ಲಿ. ಲಾರ್ಡ್, ಇಟ್ ಟಚ್ ಹೋಲಿ ಸ್ಪಿರಿಟ್. ಈಗಲೇ ಅವ್ರ ಹೃದಯದ ಕಣ್ಗಳ ಕಿವಿಗಳು ತೆರೆಯಲ್ಪಡಲಿ ರಾಜ. ಈ ವಾಕ್ಯ ಸಂದೇಶ ಅವ್ರ ಹೃದಯದಲ್ಲಿ ಸ್ಪರ್ಶಿಸು ದೇವರೇ, ಅವರ ಹೃದಯದಲ್ಲಿ ಪ್ರವೇಶಿಸಲಿ. ಈಗಲೇ ಕಾರ್ಯ ಮಾಡಲಿ ಪವಿತ್ರಾತ್ಮನೇ. ಸ್ವಾಮಿ, ಈಗ ನೀವು ಮುಟ್ಟು ಕರ್ತನೆ, ಪ್ರತಿಯೊಬ್ಬೊಬ್ಬರ ನಡತೆಗೆ ತಕ್ಕ ಪ್ರತಿಫಲ ಕೊಡುವುದಕ್ಕೆ ಬರ್ತಾ ಇದ್ದೀರಪ್ಪ. ಯೇಸು ರಾಜನೇ, ನೀನು ಅತಿ ಶೀಘ್ರವಾಗಿ ಬರ್ತಾ ಇದ್ದೀಯ ಸ್ವಾಮಿ. ನಿನ್ನ ಬರೋಣದಲ್ಲಿ ಸ್ವಾಮಿ ಒಂದು ಆತ್ಮ ನಶಿಸಿ ಹೋಗದಂತೆ ಕಾಪಾಡಪ್ಪ. ರಕ್ಷಕನು ನೀನೇ ಆಗಿದೆಯಪ್ಪ, ವಿಮೋಚಕನು ನೀನಾಗಿದೆಯ ಸ್ವಾಮಿ. ನಿಮ್ಮ ಅಮೂಲ್ಯ ರಕ್ತ ಕೊಟ್ಟು, ಪರಿಶುದ್ಧ ರಕ್ತ ಕೊಟ್ಟು ನಮ್ಮನ್ನು ಕೊಂಡುಕೊಂಡ ದೇವನು ಅಪ್ಪ, ಅವರನ್ನು ಸ್ಪರ್ಶಿಸು. ಯಾವ ಪಾಪ ಶಾಪ ಅವರ ಮೇಲಿದ್ರು ಈಗಲೇ ನಿಮ್ಮ ರಕ್ತ ಅವರ ಮೇಲೆ ಇಳಿದು ಬರಲಿ. ಶುದ್ಧಿ ಮಾಡು ಕರ್ತನೆ, ಶುದ್ಧ ನಡತೆ ಕೊಡು ಪರಿಶುದ್ಧ ಆತ್ಮನೆ. ಶುದ್ಧಿ ಮಾಡಪ್ಪ. ನಿಮ್ಮ ಕಲ್ವಾರ ರಕ್ತದಿಂದ ಅವರು ತೊಳೆದು ಬಿಡು ಅಪ್ಪ. ನಿನ್ನ ಮಕ್ಕಳಾಗಿ ಅವರನ್ನು ಮಾರ್ಪಡಿಸು ದೇವರೇ. ಒಂದು ಆತ್ಮ ನರಕದಾಗ ಹೋಗಕೂಡದು, ನಾಶವಾಗಿ ಹೋಗಕೂಡದು ಸ್ವಾಮಿ. ಪ್ರತಿಯೊಂದೊಂದು ಆತ್ಮಗಳು ನಿತ್ಯ ಜೀವದಲ್ಲಿ ಸೇರಬೇಕು ತಂದೆ. ಈಗಲೇ ಕಾರ್ಯ ಮಾಡು ಪವಿತ್ರಾತ್ಮನೇ, ಹೃದಯದಲ್ಲಿ ಕಾರ್ಯ ಮಾಡು ಸ್ವಾಮಿ. ಈ ವಾಕ್ಯ ಅವ್ರ ಹೃದಯ ಬೇರೂರಲಿ ಅಪ್ಪ. ಈಗಲೇ ಕಾರ್ಯ ನಡೆಯಲಿ ಯೇಸುವಿನ ನಾಮದಲ್ಲಿ ಪ್ರಭುವೆ. ಅವರು ಯಾವ ದುಷ್ಟ ವ್ಯಾಧಿ ನಿನ್ನನ್ನು ಪ್ರಾರ್ಥಿಸಲು ದೇವರೇ ಬಿಡದೆ ಅನೇಕ ವ್ಯಾಧಿ ಪೀಡನೆಯಿಂದ ದೇವರೇ ಅದನ್ನು ಪೀಡಿಸ್ತಾ ಇದೆಯೋ, ಆ ದುಷ್ಟಾತ್ಮ, ಆ ವ್ಯಾಧಿ ಅವರ ಶರೀರ ಬಿಟ್ಟು ಹೋಗಲಿ ಎಂದು ಆಜ್ಞೆ ಕೊಡ್ತೇನೆ ಯೇಸುವಿನ ನಾಮದಲ್ಲಿ ಕರ್ತನೆ. ಅವರಿಗೆ ಆರೋಗ್ಯ ಬರಲಿ ಪ್ರಭು. ಬಲ ಕೊಡು ಸ್ವಾಮಿ. ಪ್ರಾರ್ಥಿಸೋ ಆತ್ಮ ಕೊಡು ದೇವರೇ. ಆಶೀರ್ವದಿಸು ಅಯ್ಯ. ಈಗಲೇ ಬಿಡುಗಡೆ ಕೊಡ್ತಾ ಇರೋದು ಸ್ತೋತ್ರ ಅಪ್ಪ. ನಿನಗೆ ಒಂದನೇ ಕರ್ತನೆ. ಒಂದೊಂದು ಆತ್ಮಗಳು ಸ್ವಾಮಿ ರಕ್ಷಿಸಲ್ಪಡಲಿ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಪ್ರತಿಯೊಬ್ಬೊಬ್ಬರು ಕರ್ತನೆ ನಡತೆಯಲ್ಲಿ ಶುದ್ಧರಾಗಿ ಭಕ್ತಿಯ ಜೀವಿತ ತಿರುಗಿಕೊಳ್ಳಲಿ ಸ್ವಾಮಿ. ನೀತಿವಂತರಾಗಲಿ, ಅವರ ನಿಲುವಂಗಿಗಳನ್ನು ಶುದ್ಧಿ ಮಾಡಿಕೊಳ್ಳಲಿ. ನಿನ್ನ ರಕ್ತದಿಂದ ತೊಳೆಯಲ್ಪಡಲಿ. ಎಂದಿನಿಂದ ಆ ಕುಟುಂಬವೆಲ್ಲ ಮಾರ್ಪಡಲಿ ನಿನ್ನ ಪರಿಶುದ್ಧ ಕುಟುಂಬವಾಗಿ. ಭಯ ಭಕ್ತಿಯಿಂದ ನಡೆದುಕೊಳ್ಳಲಿ ಅಪ್ಪ. ಅವರನ್ನು ಆಶೀರ್ವದಿಸು. ಯಾವ ಚಿಂತೆಯಲ್ಲಿದ್ದಾರೋ ತಂದೆ, ಆ ಚಿಂತೆಯನ್ನು ಹುಟ್ಟುತ್ತಿರುವ ದುಷ್ಟಾತ್ಮವೇ ಬಿಡು. ಆ ಆತ್ಮದಿಂದ, ಆ ಒಂದು ಮೈಂಡಿಂದ ಈಗ ಹೊರಗೆ ಬಾಯಿಂದ ಆಜ್ಞೆ ಕೊಡ್ತೇನೆ ಯೇಸುವಿನ ನಾಮದಲ್ಲಿ. ಪ್ರಭು ಪರಿಶುದ್ಧ ಆತ್ಮನೇ, ನೀನವರನ್ನು ಆಳ್ವಿಕೆ ಮಾಡು. ಅಂತ್ಯ ದಿನಗಳ ಸ್ವಾಮಿ, ನಿನ್ನ ಆತ್ಮ ಎಲ್ಲರ ಮೇಲೆ ಸುರಿದು ಬಿಡು. ಫಿಲ್ ಯುವರ್ ಹೋಲಿ ಸ್ಪಿರಿಟ್ ಲಾರ್ಡ್. ನಿನ್ನ ಆತ್ಮ ಆವರಿಸಿಕೊಳ್ಳಲಿ.
ಅಪ್ಪ ನಿನ್ನ ಆತ್ಮದಿಂದ ಆ ವೇಷದಿಂದ ಅವರು ಕರ್ತನೆ ತುಂಬಲ್ಪಡಲಿ, ಮಾತು ಕೇಳಲಿ. ನೋಹನಂತೆ ಮಾತು ಕೇಳಿ ನಾವೇ ಸಿದ್ಧ ಮಾಡಿಕೊಂಡು ತನ್ನ ಕುಟುಂಬವನ್ನು ಸೇರಿಸಿಕೊಂಡನಪ್ಪ. ಅದೇ ಪ್ರಕಾರ ಅವರು ಈ ವಾಕ್ಯ ಅವರ ಹೃದಯ ಬೇರೂರಿ ಕಾರ್ಯ ಮಾಡಲಿ. ಈಗಲೇ ಕುಟುಂಬವಾಗಿ ಅವರು ಸಂತೋಷವಾಗಿ ನಿನ್ನ ಆರಾಧಿಸಲಿ, ಸಮಾಧಾನ ತುಂಬಿ ಹೊರಸೂಸಲಿ. ಕರ್ತನೇ, ನೀನು ಮುಟ್ಟು ಸ್ವಾಮಿ, ಒಬ್ಬೊಬ್ಬರನ್ನು ಸರಿಪಡಿಸಪ್ಪ. ಅವರ ನಡತೆಗಳು ಶುದ್ಧಿ ಆಗಲಿ ಅಪ್ಪ. ಸಾವು ನೋವಿನಿಂದ ಅವ್ರಿಗೆ ಬಿಡುಗಡೆ ಕೊಡು ಸ್ವಾಮಿ. ಎಂಥ ಆಪತ್ತಿನಲ್ಲಿದ್ದರೂ ಬಿಡುಗಡೆ ಕೊಡು ಸ್ವಾಮಿ. ಯಾವ ವೇದನೆಯಲ್ಲಿದ್ದರೂ ಬಿಡುಗಡೆ ಕೊಡು ಏಸಯ್ಯ. ನಿನ್ನ ಕೈಲಿ ಅಸಾಧ್ಯ ಒಂದು ಇಲ್ಲ ಸ್ವಾಮಿ, ಒಂದು ಇಲ್ಲ ಏಸಪ್ಪ. ಈಗಲೇ ನೀನು ಆಶೀರ್ವಾದ ಮಾಡುತ್ತಾ ಇದೆಯಾ, ಸ್ತೋತ್ರ. ಬಿಡುಗಡೆ ಕೊಡುತ್ತಾ ಇದೆಯಾ, ಸ್ತೋತ್ರ. ಪರಿಶುದ್ಧಾತ್ಮನೇ ಅವರನ್ನು ಆವರಿಸಿಕೊಳ್ಳುತ್ತಾ ಇದೆಯಾ, ಸ್ತೋತ್ರ. ಸ್ತೋತ್ರ ತಂದೆಯೇ, ನಿನಗೆ ವಂದನೆ. ಪವಿತ್ರಾತ್ಮನೇ ಆಶೀರ್ವದಿಸು. ಯಾರ್ಯಾರು ನನ್ನ ಜೊತೆ ಸೇರಿ ಪ್ರಾರ್ಥಿಸ್ತಾ ಇದ್ದಾರಪ್ಪ, ಅವರನ್ನು ಆಶೀರ್ವದಿಸು. ಕೈ ಬಿಡಬೇಡ ಸ್ವಾಮಿ, ಅವರ ಆತ್ಮನಶಿಸಿ ಹೋಗಲು ಬಿಡಬೇಡ ತಂದೆ. ನೀನು ಆಶೀರ್ವದಿಸಿ ರಕ್ಷಿಸು. ನೀನೇ ನಮ್ಮ ರಕ್ಷಕನು ಅಪ್ಪ. ಪ್ರತಿಯೊಂದೊಂದು ಮಕ್ಕಳನ್ನು ಆಶೀರ್ವದಿಸಿ ರಕ್ಷಿಸು, ವಿಮೋಚಿಸು. ಪರಲೋಕಕ್ಕೆ ಸೇರೋ ಆತ್ಮವಾಗಿರಲಿ ತಂದೆಯೇ. ಈ ಪ್ರಾರ್ಥನೆ ಕೇಳಿ ನೀನು ಆಶೀರ್ವಾದ ಮಾಡಿದ್ದಕ್ಕ ಸ್ತೋತ್ರ. ಬೇಡಿಕೊಳ್ಳೋ ಪ್ರತಿಯೊಬ್ಬನು ಹೊಂದುತ್ತಾನೆ ಎಂದಿದ್ದೀರಾ. ಅವರು ಏನೇನು ಬೇಡುತ್ತಿದ್ದಾರೋ ಕರ್ತನೆ, ಇದೆಲ್ಲವನ್ನು ದಯಪಾಲಿಸು, ದಯಪಾಲಿಸು. ಸಮಾಧಾನ ಪ್ರಭು, ನೀನು ಸಮಾಧಾನ ತುಂಬಿಸು. ಯೇಸುವಿನ ನಾಮದಲ್ಲಿ ಆಮೀನ್, ಆಮೀನ್. ನನ್ನ ಆತ್ಮೀಯ ಸ್ನೇಹಿತರೆ, ಕರ್ತನ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರೊಟ್ಟಿಗೂ ಪವಿತ್ರಾತ್ಮನ ದಿನ ಕಾರ್ಯ ಮಾಡಿದ್ದಾರೆ. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆ ಬೇಡಿಕೆ ಏನೇ ಇದ್ದರೂ ನಮ್ಮ ಏಸು ಪ್ರಾರ್ಥನಾ ಮಂದಿರ ಕಡೂರು, ನಮ್ಮ ಪ್ರಾರ್ಥನೆಯ ಆ ಒಂದು ಪ್ರೇಯರ್ ಟವರ್ಗೆ ನಿಮ್ಮ ಪ್ರಾರ್ಥನೆ ಬೇಡಿಕೆಗಳನ್ನು ನಮಗೆ ವಾಟ್ಸಪ್ ಮೂಲಕ, ಫೋನ್ ಕಾಲ್ ಮೂಲಕ ತಿಳಿಸಿ. ನಾವು ನಿಮ್ಗೆ ಖಂಡಿತ ಪ್ರಾರ್ಥಿಸ್ತೇವೆ. ದೇವರು ಮಹಿಮೆಯಾದ ಅದ್ಭುತ ಮಾಡ್ತಾ ಇದ್ದಾರೆ. ಸುಮ್ಮನೆ ಇರಬೇಡ್ರಿ, ನಿಮ್ಮ ಕಷ್ಟಗಳು ನೀವೇ ಹೊತ್ತು ಇರಬೇಡ್ರಿ. ನಾವು ಪ್ರಾರ್ಥಿಸ್ತೇವೆ ನಿಮಗೋಸ್ಕರ. ಕರ್ತನು ನಿಮಗೆ ಬಿಡುಗಡೆ ಕೊಡ್ತಾರೆ. ಎಲ್ಲವನ್ನು ತಿಳಿಸಿ. ನಿಮಗೆ ಮ್ಯಾಗ್ಝಿನ್ ಬೇಕಾದರೆ ಮಂತ್ಲಿ ಮ್ಯಾಗ್ಝಿನ್ ಗುಣಪಡಿಸುವ ಯೇಸು ಮ್ಯಾಗ್ಝಿನ್ ಇದೆ. ಆ ಮ್ಯಾಗ್ಝಿನನ್ನು ಪ್ರತಿ ತಿಂಗಳು ನೀವು ಹೊಂದ್ಕೋಬೇಕಂದ್ರೆ ನಿಮ್ಮ ವಿಳಾಸ ನಮಗೆ ಕಳಿಸ್ಕೊಡಿ. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರತಿದಿನ ನಾವು ಯೂಟ್ಯೂಬ್ ಚಾನಲಲ್ಲಿ ನಾವು ವಾಕ್ಯ ಸಂದೇಶ ಕೊಡ್ತಾ ಇದ್ದೇನೆ. ಆ ವಾಕ್ಯ ಸಂದೇಶ ಪಡೆದ ಪ್ರತಿಯೊಬ್ಬೊಬ್ಬರು ಆಶೀರ್ವಾದ ಹೊಂದ್ಕೋತಾ ಇದ್ದಾರೆ. ಪ್ರಿಯರೇ, ನೀವು ಕೂಡ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಲೈಕ್ ಕೊಡಿ. ಆ ಒಂದು ಯೂಟ್ಯೂಬ್ ಚಾನಲ್ ಕಡೂರು ದೇವಕಿ ಅಫಿಷಿಯಲ್ ಚಾನಲ್, ನೀವು ಅದನ್ನು ನೋಡಿರಿ. ಅನೇಕರಿಗೆ ಆ ವಾಕ್ಯ ಸಂದೇಶ ರವಾನೆ ಮಾಡಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾರೆ. ಈ ಅಂತ್ಯ ದಿನದಲ್ಲಿ ಸುಮ್ಮನಿರಬೇಡ್ರಿ, ವಾಕ್ಯಗಳನ್ನು ನೀವು ಕೇಳಿ ಪ್ರತಿಯೊಬ್ಬರಿಗೂ ಹಂಚಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಸಹೋದರಿ ಕಡೂರು ದೇವಕಿ.